ಗುರುಗಳ ಮಠಕ್ಕೆ ಆದಿ ಜಾಂಬವ ಮಠಕ್ಕೆ ಆಶೀರ್ವಾದ ಪಡೆಯೋಕ್ಕೆ ಬಂದಿದ್ದೀನಿ. ನಮ್ಮ ಇಬ್ಬರು ಗುರುಗಳು ಕೂಡ ಮನಸ್ಫೂರ್ತಿಯಿಂದ ನನಗೆ ಆಶೀರ್ವಾದ ಮಾಡಿದ್ದಾರೆ. ಸರ್, ಇವತ್ತು ಬಂದಿರೋ ಉದ್ದೇಶ ಕಾರ್ಯಕ್ರಮ ಮಾಡ್ತಾ ಮಟ್ಟಿಗೆ ಬಂದಿದೆ. ಕಾರ್ಯಕ್ರಮಕ್ಕೆ ಬಂದಿಲ್ಲ. ಇವತ್ತು ಮುಂಬರೋ ಚುನಾವಣೆ ಇದೆ. ಆ ಚುನಾವಣೆ ಒಂದು ಕಡೆ ಇದೆ. ಆದ್ದರಿಂದ ಆ ಚುನಾವಣೆ ಮುಂದೆ ಅದ್ರ ಘೋಷಣೆ ಬೇರೆ ವಿಷಯದ ಬಗ್ಗೆ ಚರ್ಚೆ ಮಾಡೋಕ್ಕೆ ಮುಂಚೆ ನನ್ನ ಹಿರಿಯರು ನನ್ನ ಗುರುಗಳಿಗೆ ಆಶೀರ್ವಾದ ಬರೀಕ್ಕೆ ಬಂದಿದ್ದೀನಿ. ಆಶೀರ್ವಾದ ಪಡೆದಿದ್ದೀನಿ. ಸರ್, ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ಜನಗಳು ಈ ಥರ ಸೇರಿದ್ದಾರೆ, ನೀವು ಮರು ಚುನಾವಣೆಯಲ್ಲಿ ನೀವು ಒಂದು ಅಭ್ಯರ್ಥಿ ಆಗಿದ್ದೀರಾ, ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಖಂಡಿತ ಕಳೆದ 10 ವರ್ಷಗಳ ಮುಂಚೆನೇ ಈ ಹಿರಿಯೂರು ಕ್ಷೇತ್ರಕ್ಕೆ ನಾನು ಕ್ಯಾಂಡಿಡೇಟ್ ಆಗಕ್ಕೆ ಬಂದಿದ್ದೆ. ಹಲವಾರು ಕಾರಣಗಳಿಂದ ಅವತ್ತು ಆಗಿಲ್ಲ. ಈ ಸತಿ ನಮ್ಮ ಗುರುಗಳು, ನಮ್ಮ ಸಮುದಾಯದ ನಾಯಕರುಗಳು ಎಲ್ಲ ನನಗೆ ಆಶೀರ್ವಾದ ಕೊಟ್ಟರೆ ಖಂಡಿತ ಮುಸ್ಲಿಮರು, ನನ್ನ ದಲಿತರು, ನನ್ನ ಬೇರೆ ಎಲ್ಲ ಸಮುದಾಯ ನಾಯಕರು ಇದೆ. ಕಳೆದ 10 ವರ್ಷಗಳಿಂದ ಹಿರಿಯೂರು ಕ್ಷೇತ್ರದಲ್ಲಿ ನನ್ನ ಸಂಪರ್ಕ ಇದೆ. ಎಲ್ಲರ ಹತ್ರ ಮಾತಾಡ್ತೀನಿ. ಎಲ್ಲರೂ ಸೇರಿ ಆಶೀರ್ವಾದ ಕೊಡ್ತೀನಿ ಅಂತ ಮಾತು ಕೊಟ್ಟರೆ ಖಂಡಿತ ನಾನು ಹಿರಿಯೂರು ಕ್ಷೇತ್ರಕ್ಕೆ ಬರ್ತೀನಿ. ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್ ಜನಗಳಿಗೆ, ಹಿರಿಯೂರು ಜನಗಳಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ನೋಡಿ, ಹಿರಿಯೂರು ಅನ್ನೋದು ಒಂದು ಗ್ರಾಮ ಪ್ರದೇಶ. ನಾನು 10 ವರ್ಷಗಳ ಮುಂಚೆ ಏನು ನೋಡಿದ್ದೀನೋ ಹೆಚ್ಚು ಕಮ್ಮಿ ಏನು ದೊಡ್ಡ ಬದಲಾವಣೆ ಕಾಣ್ತಾ ಇಲ್ಲ. ಅದು ಹಂಗೇ ಇದೆ. ನೋಡಿ, ನಮ್ಮ ಶುಗರ್ ಫ್ಯಾಕ್ಟ್ರಿ ಕಳೆದ 20 ವರ್ಷಗಳಿಂದ ಬಂದಿದೆ. ಇದು ಶುಗರ್ ಫ್ಯಾಕ್ಟ್ರಿ ಕೂಡ ಅದು ಓಪನ್ ಮಾಡೋಕ್ಕಾಗಿಲ್ಲ. ಇಂಥ ಹಲವಾರು ಕೆಲಸಗಳಿದೆ ಇಲ್ಲಿ. ಖಂಡಿತ ನಾನು ಬಂದು ಈ ಜನರ ಜೊತೆಲಿ ಬಂದು ಇವ್ರ ಸಮಸ್ಯೆಗಳನ್ನ ಪೂರ್ತಿ ಮಾಡೋಕ್ಕೆ ನನ್ನ ಕೈಲಿ ಆಗುತ್ತೆ ಅಂತ ನಂಬಿಕೆ, ವಿಶ್ವಾಸ ಇದೆ. ಆ ವಿಶ್ವಾಸ ತಗೊಂಡು ನಾನು ಮುಂಬರೋ ದಿನದಲ್ಲಿ ಬರ್ತೀನಿ. ಸರ್, ಯಾವ ಪಾರ್ಟಿಗೆ ಸೇರ್ತೀರಾ ನೀವು? ಯಾವ ಪಾರ್ಟಿಗೆ ನೋಡಿರಿ, ನನಗೆ 3 ಪಕ್ಷಗಳಲ್ಲೂ ಕೂಡ ಹೈಕಮಾಂಡ್ಗಳು ಚೆನ್ನಾಗಿದ್ದಾರೆ. ಬಟ್ ನಾನು ಹಿರಿಯೂರಿಗೆ ಬರ್ತಾ ಇರೋದು, ನಾನು ಮೊದಲೇ ಹೇಳಿರೋ ಥರ ಅವತ್ತು ಅದೇ ಹೇಳ್ತಾ ಇಂಡಿಪೆಂಡೆಂಟ್ ಬರ್ತೀನಿ ಅಂತ. ಇವತ್ತು ಅದೇ ಮೂಡಲ್ಲಿದ್ದೀನಿ. ನಾನು ಇಂಡಿಪೆಂಡೆಂಟೇ ಬರ್ತೀನಿ. ಎಲ್ಲರೂ ಮನಸ್ಸು ಗೆದ್ದು ನಾನು ವಿಧಾನಸೌಧ ಹೋಗೋ ಕೆಲಸ ಮಾಡ್ತೀನಿ. ಸರ್, ಯಾವ ಥರ ಪಾರ್ಟಿ ನಿಮ್ಮ ಮುಂದಿನ ಬರೋ ದಿನಗಳು ನಮ್ಮ ಪಾರ್ಟಿಗೆ ಬಂದಿದೆ ಅಂತ ಹೇಳಿದ್ರೆ ನೀವು ಪಾರ್ಟಿಗೆ ಹೋಗ್ತೀರಾ, ನಾನು ಇಂಡಿಪೆಂಡೆಂಟ್ ಆಗಿ? ಈಗಲೇ ಅದೆಲ್ಲ ಮಾತಾಡೋದು ಭಾಳ ಅರ್ಲಿ ಆಯಿತು. ನಾನು ಫಸ್ಟು ನನ್ನ ಜನ ಸಂಪರ್ಕನ ಜಾಸ್ತಿ ಮಾಡ್ತೀನಿ. ಗ್ರಾಮ ವಾಸ್ತವ ಮಾಡ್ತೀನಿ, ಗ್ರಾಮ ಜನರ ಹತ್ರ ಮಾತಾಡ್ತೀನಿ. ಎಲ್ಲ ಗ್ರಾಮ 320 ಹಳ್ಳಿಗಳಿದೆ, 32 ಗ್ರಾಮ ಪಂಚಾಯತ್ಗಳಿದೆ. ಅದೇ ನಗರಸಭೆಯಲ್ಲಿ 30-31 ನಗರಸಭೆ ವಾರ್ಡ್ಗಳಿದೆ. ಎಲ್ಲ ಜೊತೆಯಲ್ಲಿ ನಾನು ಫಸ್ಟು ಸಂಪರ್ಕ ಮಾಡಿ ಮಾತಾಡಿ ಅವ್ರ ಮನವರಿಕೆ ಮಾಡಿಕೊಂಡು ಏನು ಮಾಡಬೇಕು ಅಂತ ಮುಂದಿನ ದಿನಗಳು ತೀರ್ಮಾನ. ನೀವು ಜನರಿಗೆ ಏನು ಭರವಸೆ ಕೊಡ್ತಾ ಇದ್ದೀರಾ ಸರ್ ಇಲ್ಲಿ? ನೋಡಿ, ಮುಂದಿನ ದಿನಗಳ ಬಗ್ಗೆ ಮಾತಾಡ್ತಾರೆ. ನಾನು ಇವತ್ತೇ ಅದ್ರ ಬಗ್ಗೆ ಎಲ್ಲ ಚರ್ಚೆ ಮಾಡುತ್ತೇನೆ. ಮುಂದಿನ ದಿನಗಳು ಜನರ ಹತ್ರ ಎಲ್ಲ ಆಶೀರ್ವಾದ ಪಡ್ಕೊಂಡು ಅವ್ರ ಮಾಹಿತಿ ತಗೊಂಡು ಆಮೇಲೆ ಮಾತಾಡ್ತೀನಿ. ಓಕೆ ಸರ್. ಅಂದರೆ ಯಾರಿಗೆ ಆ ಸ್ಕಿಲ್ ಇರ್ತದೆ, ಯಾರಿಗೆ ಆ ಪರಿಶ್ರಮ ಇರ್ತದೆ, ಯಾರಿಗೆ ಆ ಗುರಿ ತಲುಪಬೇಕಂತ ಛಲ ಇರುತ್ತೆ, ಅಂಥವ್ರು ಸಾಧನೆ ಮಾಡ್ತಾರೆ. ಅಂತ ಸಾಧನೆ ಮಾಡುವಂತಹ ಭಾವನೆಗಳು ಇಲ್ಲಿಗೆ ಬಂದದ್ದು ಬಹಳ ಖುಷಿ. ಜೊತೆಗೆ ಇವತ್ತು ನೋಡಿ, ಸ್ವಾಮೀಜಿಯವರ ಚೇರ್ ಬಣ್ಣ ನೀಲಿ, ನಾನು ಕುತ್ಕೊಳ್ಳೋ ಚೇರ್ ಬಣ್ಣ ನೀಲಿ. ಆ ನೀಲಿ ಬಣ್ಣ ಆಗಸ, ವಿಸ್ತಾರ, ವಿಶಾಲ, ಬಹಳಷ್ಟು ಅನಂತ. ಅದಕ್ಕೆ ಬೆಲೆ ಕಟ್ಟಕ್ಕೆ ಆಗೋದಿಲ್ಲ ನೀಲಿಗೆ. ಅದು ಜೈಲಿಗೂ ಕೂಡ ಎಲ್ಲ ನಿಮ್ಮಲ್ಲಿ ತವಲಾಗೋದಿಲ್ಲ. ಅದು ಜೈಲಿ ಅಂಬೇಡ್ಕರನ್ನು ನೆನಪು ಮಾಡುವಂಥದ್ದು ಆ ಎರಡು ಶಕ್ತಿಗಳ ಮಧ್ಯೆ ಗೋಲ್ಡ್ ಕಲರ್ ನೀಲಿ ಸಿಕ್ಕಿದೆ. ಇಲ್ಲಿ ನೋಡಿ, ಯೂಟ್ಯೂಬ್ ಗೋಲ್ಡ್ ನಾನು ಹೇಳಿರ್ಲಿಲ್ಲ ಚಾನಲ್ನಲ್ಲಿ, ಅವರೇ ತಂದಾಕಿದ್ದಾರೆ. ಅಂದರೆ ಗೋಲ್ಡ್ ಬಣ್ಣ ಗೋಲ್ಡ್ ಕಲರ್ನಲ್ಲೇ ಸಿಕ್ಕಬೇಕು ಅಂತ, ಅದನ್ನು ಕೂಡ ಈ ನೀಲಿ ಬಣ್ಣದ ಮಧ್ಯೆ ಸಿಕ್ಕೋಬೇಕು ಅಂತ, ಅಂಬೇಡ್ಕರ್ ಶಕ್ತಿ ಮಧ್ಯೆ ಸಿಕ್ಕೋಬೇಕಂತ. ಹಾಗಾಗಿ ಇವತ್ತು ಅಂಬೇಡ್ಕರ್ ಅವರ ಸಾಧನದಲ್ಲಿ ಇವತ್ತು ಬಹಳ ಜೊತೆಗಿದ್ದಾರೆ. ಅವರ ಆಸೆ ಕನಸುಗಳು, ಅವರ ಗುರಿಗಳಿಗೆ ಮುಂದೆ ಹೇಳ್ತಾರೆ. ನಮ್ಮ ಮಠ ಆಶೀರ್ವಾದ, ಸರಳ ಸಜ್ಜನಿಗೆ ಸಾಮಾಜಿಕ ವ್ಯಕ್ತಿಗೆ ಆಶೀರ್ವಾದ. ಯಾವುದಾದ್ರೂ ಒಂದು ಪ್ರಸಾದ ವ್ಯವಸ್ಥೆ ಮಾಡಿದ್ರೆ, ಏನಾದರೂ ಒಂದು ಸ್ಟ್ರೈಕು, ಏನಾದರೂ ಒಂದು ಯಾವುದಾದ್ರು ಒಂದು ಹೋರಾಟ ಮಾಡಿದ್ರೆ ಅದಕ್ಕೆಲ್ಲ ಊಟದ ವ್ಯವಸ್ಥೆ ಮಾಡಿದ್ರೆ ಸಹಾಯ ಮಾಡ್ತಾರೆ. ಆಮೇಲೆ ಸಾಮೂಹಿಕ ವಿವಾಹದ ಸಹಾಯ ಮಾಡ್ತಿದ್ದಾರೆ. ನಮ್ಮ ಹಿರಿಯರಿಗೆ ಮುಖ್ಯವಾದ ಒಬ್ಬ ನಾಯಕ ಬೇಕಾಗಿತ್ತು. ನಮ್ಮ ಹಿರಿಯರಿಗೆ ಒಬ್ಬ ಪ್ರಬಲ ನಾಯಕ, ಸಮಾಜಮುಖಿಯಾಗಿ ಕೆಲಸ ಮಾಡೋರು. ಇವರಿಗೆ ಭಗವಂತ ಕೊಟ್ಟಂಥ ಶ್ರೀಮಂತಿಗೆ ಅವ್ರಿಗೆ ಸಾಕಾಗಿತ್ತು. ಶ್ರೀಮಂತಿಗೆ ಇವರಿಗೆ ಒಂದು ಅವಕಾಶ ಬೇಕು. ಜನ ಸಮುದಾಯದಲ್ಲಿ ಮುಖ್ಯ ವಾಹಿನಿಯಲ್ಲಿ ನಿಂತ್ಕೊಂಡು ಸಮುದಾಯ ಕೆಲಸ ಮಾಡ್ತಕ್ಕಂಥ ಒಂದು ವ್ಯವಸ್ಥೆ ಮಾಡ್ತೀವಿ ಅಂತಂದರೆ ನಮ್ಮ ಆಶೀರ್ವಾದ ತಗೊಂಡಿದ್ದಾರೆ. ನಾವು ಆಶೀರ್ವಾದ ಮಾಡ್ತೀವಿ. ಅವ್ರು ಯಾವ ಪಕ್ಷಕ್ಕೆ ನಿಂತ್ಕೊಂಡು ನಮ್ಮ ಸದಾ ಅವ್ರ ಬಗ್ಗೆ ಆಶೀರ್ವಾದ ಇರುತ್ತೆ. ಸಮಾಜನೂ ಅವ್ರನ್ನ ಕೈ ಹಿಡಿತಾರೆ ಅಂತ ನಮ್ಮ ನಂಬಿಕೆ ಇದೆ. ಇದರಲ್ಲಿ ನಾವು ಬೇರೆ ಇನ್ನೇನು ಹೇಳೋಕ್ಕಾಗುತ್ತೆ. ಭಗವಂತ ಅವ್ರಿಗೆ ಇನ್ನೂ ಆಯಸ್ಸಾರ ಕೊಡಲಿ, ಒಂದು ಒಳ್ಳೆಯ ಸ್ಥಾನವೂ ಸಿಗಲಿ ಅಂತೇಳಿ ಮತ್ತೊಮ್ಮೆ ಅವರಿಗೆ ತುಂಬು ಹೃದಯದಿಂದ ಆಶೀರ್ವಾದ ಮಾಡ್ತಾರೆ. ಹಾಗೂ
ಈ ವೇದಿಕೆ ಈ ಸಮಾರಂಭದಲ್ಲಿ ನೆಲೆಸಿರ್ತಕ್ಕಂಥ ಬಂದಿರ್ತಕ್ಕಂಥ ಪ್ರತಿಯೊಬ್ಬ ಅಣ್ಣ ತಮ್ಮಂದಿರೇ, ಅಕ್ಕ ತಂಗಿಯರೇ, ಮುಸ್ಲಿಂ ನಮ್ಮ ಅಣ್ಣ ತಮ್ಮಂದಿರೇ, ಕ್ರಿಶ್ಚಿಯನ್ ನಮ್ಮ ಅಣ್ಣ ತಮ್ಮಂದಿರೇ, ಎಲ್ಲ ಧರ್ಮ ಎಲ್ಲ ಜಾತಿಯ ಸಮಾಜದವರು, ಇವತ್ತು ಈ ದಿನ ಒಂದು ವಿಶೇಷ ಅಂದರೆ ಭಾರತಾದ್ಯಂತ ಒಂದು ಬಂಗಾರದ ಕಂಪನಿಗಳನ್ನ ಅಂದರೆ ಕಚೇರಿ ಅದರ ಒಳಗೆ ಇರ್ತಕ್ಕಂಥ ಒಬ್ಬ ದೊಡ್ಡ ಮಹಾನ್ ಶ್ರೀಮಂತ ಕುಬೇರ ನಮ್ಮ ಮಠದ ಬಾಗಿಲು ಬಂದರೆ, ನಿಮ್ಮನೆ ಬಾಗಿಲು ಬಂದರೆ ಅವರು ನಿಮಗೇನು ಕೇಳಕ್ ಬಂದಿಲ್ಲ, ನಿಮಗೇನು ಕೇಳಕ್ ಬಂದಿಲ್ಲ, ಅವ್ರು ನಿಮಗೇನು ಕೇಳಕ್ ಬಂದಿಲ್ಲ. ನನಗೂ ಸ್ಥಳ ಕೊಡಿ, ನಿಮ್ಮ ಸೇವೆ ಮಾಡಕ್ ಸ್ಥಳ ಕೊಡಿ, ಎಲ್ಲಿ ಕೂರಿಸ್ತೀರ ನನ್ನ ಅಂತ ಕೇಳ್ತಾ ಇದ್ದಾರೆ. ಎಲ್ಲಿ ಕೂರಿಸ್ತೀರ ನನ್ನ ಸ್ಥಳ, ಒಂದು ಚೇರ್ ಕೊಡಿ. ಒಂದು ಚೇರ್ ಅಂತ ಹೇಳಿ ಗ್ರಾಮ ಪಂಚಾಯತ್ ಇರುತ್ತೆ, ತಾಲೂಕ್ ಪಂಚಾಯತ್ ಇರುತ್ತೆ, ಜಿಲ್ಲಾ ಪಂಚಾಯತ್ ಅಸೆಂಬ್ಲಿ ಅಲ್ಲಿ ಸಂಸದಲ್ಲಿ ದೆಹಲಿಯಲ್ಲಿ. ಈಗ ಬೆಂಗಳೂರಿನಲ್ಲಿ ಕೂರಿಸ್ಕೊಂಡ್ರೆ ಉದ್ದೇಶ ನಮಗೆ ಬೆಂಗಳೂರಲ್ಲಿ ವಿಧಾನಸೌಧಕ್ಕೆ ಯಾವ ಪಕ್ಷನಾಗಿ ಯಾವ ಇದನ್ನು ಗೊತ್ತಿಲ್ಲ. ಒಮ್ಮೆ ಬಾಬು ಅವರಿಗೆ ಸಮಾಜ ಸೇವೆ ಮಾಡಕ್ಕೆ, ಸಮಾಜಮುಖಿ ಸೇವೆ ಮಾಡಕ್ಕೆ, 20 ಗಂಟೆ ದಲಿತರ ಬಡವರ ಸೇವೆ ಮಾಡಕ್ಕೆ, ಮುಸ್ಲಿಮರ ಸೇವೆ, SC ST OBC ವರ್ಗರಿಗೆ, ಬಂದಿರ್ತಕ್ಕಂಥವರಿಗೆ, ಅಶಕ್ತರಿಗೆ, ದುರ್ಬಲರಿಗೆ ಅವರಿಗೆ ಸಹಾಯ ಮಾಡ್ತಕ್ಕಂಥ ಸೇವೆ ಮಾಡ್ತಕ್ಕಂಥ ಶಕ್ತಿ ಅವರಿಗೆ ಬರುತ್ತೆ, ಬಂದೇ ಬರುತ್ತೆ. ಕಳೆದ 10 ವರ್ಷಗಳಿಂದ ನಾವು ಜನಸಂಪರ್ಕದಲ್ಲಿದ್ದೀವಿ. ಯಾವ ರೀತಿ ಜನಸಂಪರ್ಕ? ಪ್ರತಿ ಹಳ್ಳಿಗೂ ನಾವು ಹೋಗ್ತಾ ಇದ್ದೀವಿ, ಪ್ರತಿ ಹಳ್ಳಿಗೂ ಜನಜಾಗೃತಿ ಮಾಡ್ತಾ ಇದ್ದೀವಿ. ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನ್ ಹೇಳಿದ್ರು ಅಂತಂದ್ರೆ, ಯಾವುದೇ ಒಂದು ಕೆಲಸ ಮಾಡಿದ್ರು ನೊಂದಿರ್ತಕ್ಕಂಥವರಿಗೆ, ಬೆಂದಿರ್ತಕ್ಕಂಥವರಿಗೆ, ಅಶಕ್ತರಿಗೆ, ದುರ್ಬಲರಿಗೆ ಸಹಾಯ ಮಾಡಿರ್ತಾರೆ. ಆ ಕಾರಣದಿಂದ ನಾವೇ ಪ್ರತಿ ಹಳ್ಳಿಗೂ ಹೋಗಿ ಅವರಿಗೆ ಜನಜಾಗೃತಿ ಉಂಟು ಮಾಡ್ತಾ ಇದೀವಿ. ಅವರಿಗೆ ವಿಧವಾ ವಿವಾಹಕ್ಕೆ ನಾವು ಒತ್ತು ಕೊಡ್ತಾ ಇದೀವಿ, ಅಂತರ್ಜಾತಿ ಒತ್ತು ಕೊಡ್ತಾ ಇದೀವಿ, ಕುಟುಂಬ ನಿರೂಪಣೆಗೆ ನಾವು ವ್ಯವಸ್ಥೆ ಮಾಡ್ತಾ ಇದೀವಿ. ಜೊತೆಗೆ ಅವರಿಗೆ ಶಿಕ್ಷಣದ ಬಗ್ಗೆ ಒತ್ತು ಕೊಡ್ತಾ ಇದೀವಿ. ಆಮೇಲೆ ನಮ್ಮ ಮುಸ್ಲಿಂ ಬಾಂಧವರಿಗೆ ಸಮಾಜ ಎಲ್ಲ ಸರ್ಕಾರದಲ್ಲಿ ಅವರು ದೂರ ಇಟ್ಟಿದ್ದಾರೆ. ಅವರಿಗೆ ಹೋಮ್ ಮಿನಿಸ್ಟರ್ ಕೊಟ್ಟಿಲ್ಲ, ಹಾಗೂ ಉಪಮುಖ್ಯಮಂತ್ರಿ ಕೊಟ್ಟಿಲ್ಲ. ಅವರು ನಮ್ಮ ಭಾರತ ದೇಶದ ಮೂಲ ನಿವಾಸಿಗಳೇ ಅವರು ಮುಸ್ಲಿಂ ಬಾಂಧವರು. ಅವರಿಗೆ ಹೋಮ್ ಮಿನಿಸ್ಟರ್ ಕೊಟ್ಟಿಲ್ಲ, ಅವರಿಗೆ ಉಪಮುಖ್ಯಮಂತ್ರಿ ಕೊಟ್ಟಿಲ್ಲ. ಯಾವುದೋ ಒಂದು 2 ಕೊಡ್ತಾರೆ ಖಾತೆಗಳು, ಅದಲ್ಲ ಉಪಮುಖ್ಯಮಂತ್ರಿ ಸ್ಥಾನ ಕೊಡಬೇಕು. ಮುಸ್ಲಿಂ ಬಾಂಧವರು ನಾವು ಅಣ್ಣ ತಮ್ಮಗಳು, ಒಂದೇ ನಾಡಿನ ಮಕ್ಕಳು, ಒಂದೇ ತಾಯಿ ಮಕ್ಕಳು. ಈ ನಮ್ಮ ಹಿರಿಯದಲ್ಲಿ ಪ್ರತಿ ಮುಸ್ಲಿಂ ಕಾರ್ಯಕ್ರಮ ಅದನ್ನು ನಾನು ಅಟೆಂಡ್ ಮಾಡ್ತಾ ಇದ್ದೀನಿ. ಎಲ್ಲ ಗೊತ್ತಿದೆ ಇಲ್ಲ ನಿಮ್ಗೆ ಯಾಕಾದ್ರು. ನಾನು ಅವರಿಗೆಲ್ಲ ಸನ್ಮಾನ ಮಾಡಿ ಆ ಸ್ವಾಮಿಗಳಿಗೆ ಆ ದರ್ಗಾ ಮತ್ತು ಜುಮ್ಮಾ ಮಸೀದಿಯಲ್ಲಿ ನಮಾಜ್ ಕರೆ ನಾನು ಹೋಗಿ ನಾನು 2 ಮಾತು ಭಾಷಣ ಮಾಡಿ ಬಂದಿದ್ದೀನಿ. ಅದಕ್ಕೋಸ್ಕರ ನಮ್ಮ SC ST OBC ಮುಸ್ಲಿಂ ಬಾಂಧವರು ನೀವು ನಾವೆಲ್ಲ ಒಂದಾದ್ರೆ ಹೊಸ ಯುಗ, ಹೊಸ ಚೈತನ್ಯ, ಹೊಸ ಶಕ್ತಿ ಕೊಡ್ಬೋದು. ಬೊಮ್ಮನಹಳ್ಳಿ ಬಾಬು ಅವರಿಗೆ ಒಂದು ಸ್ಥಳ ಇಲ್ಲ. ಯಾವ ತರ ಸ್ಥಳ? ಅವ್ರಿಗೊಂದು ಅಧಿಕಾರ ಸ್ಥಳ ಇಲ್ಲ. ಅಧಿಕಾರ ಕೊಡ್ಬೇಕು ಅವರಿಗೆ. ಯಾವ ರೀತಿ ಅಧಿಕಾರ ಕೊಡ್ಬೇಕು? ಅವರು ವಿಧಾನಸೌಧದಲ್ಲಿ ಕೂರಿಸ್ಬೇಕು. ಅವ್ರನ್ನ ವಿಧಾನಸೌಧದಲ್ಲಿ ಕೂರಿಸಲು ನೀವೇನು ಕಡಿಮೆ ಯಾವ ಪಕ್ಷನಾಗಿ ನಡಿಬೇಕಾಗಿರೋದು ಬೊಮ್ಮನಹಳ್ಳಿ ಬಾಬು, ನಡಿಬೇಕಾದ್ರೆ ಬೊಮ್ಮನಹಳ್ಳಿ ಬಾಬು. ಪಕ್ಷಕ್ಕಿಂತ ವ್ಯಕ್ತಿ ಮುಖ್ಯ ನಮಗೆ. ನೀವು ಪಕ್ಷ ಕಟ್ಟಡ ತಪ್ಪೇನಿಲ್ಲ, ನಿಮಗೆ ಪಕ್ಷ ಇರ್ಬೋದು, ನನಗೆ ಪಕ್ಷ ಇಲ್ಲ. ನಮ್ಮ ಮಠಕ್ಕೆ ಯಾವುದೇ ಪಕ್ಷ ಇಲ್ಲ. ಆ ಬೊಮ್ಮನಹಳ್ಳಿ ಬಾಬು ನಮ್ಮ ದೀನದಲಿತರನ್ನ, SC ST OBC ಅಲ್ಪಸಂಖ್ಯಾತರನ್ನ ಪ್ರೀತಿ ಮಾಡಿದ್ರೆ ಅವರೆಲ್ಲರೂ ನಿಮ್ಮ ಬಗ್ಗೆ ಗೌರವ ಕೊಡ್ತಾರೆ, ಅವರೆಲ್ಲರೂ ನಿಮ್ಮ ಜೊತೆ ಇದ್ದಾರೆ, ಅವರೆಲ್ಲರೂ ನಿಮ್ಮ ಇದು ಸತ್ಯ ಇದೆ.